ನಟ ಅಂಬರೀಶ್ ಯಾವಾಗಲೂ ಹೋಗ್ತಿದ್ದ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಈಗ ನೀರವ ಮೌನ ಆವರಿಸಿದೆ. ಅಂಬಿಗಾಗಿಯೇ ಸ್ನೇಹಿತ ಸಂದೇಶ್ ನಾಗರಾಜ್ ಸಿದ್ಧಪಡಿಸಿದ ವಿಶೇಷ ರೂಮ್ 1032 ಈಗ ಯಜಮಾನನಿಲ್ಲದೆ ಒಂಟಿಯಾಗಿದೆ. ರೆಬಲ್ ಸ್ಟಾರ್ ಅಣತಿಯಂತೆ ಸಂದೇಶ್ ದಿ ಪ್ರಿನ್ಸ್ ರೂಮ್ ನಂಬರ್ 1032 ಕಟ್ಟಲಾಗಿತ್ತು. ಈ ಕೋಣೆ ಸಂದೇಶ್ ದಿ ಪ್ರಿನ್ಸ್ನಲ್ಲಿರುವ ಎಲ್ಲಾ ರೂಮ್ಗಿಂತ ವಿಶೇಷವಾಗಿದೆ. ನಟ ಅಂಬರೀಶ್ ಅವರು ಯಾವಾಗಲೂ ಹೋಗ್ತಿದ್ದ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ಗೆ ಈಗ ನೀರವ ಮೌನ ಆವರಿಸಿದೆ. ಅಂಬಿಗಾಗಿಯೇ ಸ್ನೇಹಿತ ಸಂದೇಶ್ ನಾಗರಾಜ್ ಅವರು ಸಿದ್ಧಪಡಿಸಿದ್ದ ವಿಶೇಷ ರೂಮ್. ಅವರು ಪ್ರತಿ ಬಾರಿ ಬಂದ್ರು ಇದೇ ರೂಮ್ ನಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರಿಗೆ ಬೇಕಾಗಿರೋಂಗೆ ಈ ರೂಮ್ ಅನ್ನ ಅವ್ರಿಗೋಸ್ಕರ ಡಿಸೈನ್ ಮಾಡಲಾಗಿತ್ತು. ಆ ರೂಮ್ ನಂಬರ್ 1032 ಈಗ ಯಜಮಾನನಿಲ್ಲದೆ ಆ ರೂಮ್ ಕೂಡ ಒಂಟಿಯಾಗಿದೆ. ಜೊತೆಗೆ ರೆಬಲ್ ಸ್ಟಾರ್ ಅಣತಿಯಂತೆ ಸಂದೇಶ್ ದಿ ಪ್ರಿನ್ಸ್ ರೂಮ್ ಅನ್ನ ಕಟ್ಟಲಾಗಿತ್ತು. ಈ ಕೋಣೆ ಸಂದೇಶ್ ದಿ ಪ್ರಿನ್ಸ್ ನಲ್ಲಿರುವ ಎಲ್ಲಾ ರೂಮ್ಗಿಂತ ಬಹಳ ವಿಶೇಷವಾಗಿದೆ. ಮಂಡ್ಯದ ಗಂಡು ಉಳಿಯುತ್ತಿದ್ದ ಸ್ಪೆಷಲ್ ರೂಮ್ ಬಗ್ಗೆ ಮೈಸೂರಿನ ನಮ್ಮ ರಿಪೋರ್ಟರ್ ಸುರೇಶ್ ನಡೆಸಿರುವ ವಾಕ್ ಥ್ರೂ ಇಲ್ಲದೆ ನೋಡಿ. ಸ್ಯಾಂಡಲ್ವುಡ್ ಸರದಾರ ಮಂಡ್ಯದ ಗಂಡು ಅಂಬಿ ಅವರು ಇವಾಗ ನೆನಪು ಮಾತ್ರ ಆಗಿರ್ಬೋದು, ಆದರೆ ಇವತ್ತಿಗೂ ಕೂಡ ಅವರು ಅಮರ ಅಂತೇಳಿ ಅವರ ಅಭಿಮಾನಿಗಳು ನಾವು ಕೂಡ ಒಪ್ಕೊಳ್ಳೇಬೇಕು. ಯಾಕೆಂದರೆ ಅಂಬಿಯವರು ಇವಾಗಲೂ ಕೂಡ ಜೀವಂತವಾಗಿದ್ದಾರೆ ಅನ್ನೋ ಒಂದು ಬಿಂಬಿಸುವಂಥ ಒಂದು ಚಿತ್ರಣ ಈಗ ನಮ್ಮ ಕಣ್ಣೆದುರುಗಡೆ. ಯಾಕಂದರೆ ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ ದಿ ಸಂದೇಶ್ ದಿ ಪ್ರಿನ್ಸ್ ಏನು ಹೋಟೆಲ್ ಇದೆ, ಇದು ಅಂಬಿಯವರ ಅಚ್ಚುಮೆಚ್ಚಿನ ಹೋಟೆಲ್. ಈ ಹೋಟೆಲ್ನಲ್ಲಿ ಅಂಬಿಯವರಿಗೆ ಅಂತಲೇ ವಿಶೇಷವಾದಂಥ ರೂಮ್ ಇದೆ. ಆ ರೂಮನ್ನು ಅಂದರೆ ನೀವು ನಿಜಕ್ಕೂ ಕೂಡ ಖುಷಿ ಪಡ್ತೀರಾ. ಅದನ್ನು ತೋರಿಸುವಂಥ ಕೆಲಸವನ್ನು ಈಗ ನಾನು ಮಾಡ್ತೇನೆ. ಈಗಾಗಲೇ ನೋಡ್ತಿರ್ಬೋದು ರೂಮ್ ನಂಬರ್ 1032, ಇದು ಅಂಬೀಸ್ ಸೂಟ್ಸ್ ಅಂತೇಳಿ, ಇದು ಅಂಬರೀಶ್ ಅವರ ಹೆಸರಿನಲ್ಲಿರುವಂತಹ ರೂಮ್. ಇದು ಈ ಹೋಟೆಲ್ನ ಒಂದು ಶುರು ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹೋಟೆಲನ್ನು ಅಂಬಿಯವರ ಒಂದು ಆಸೆಯಂತೆ ಅವರ ಖುಷಿಯಂತೆ ಈ ಒಂದು ಹೋಟೆಲನ್ನು ನಿರ್ಮಾಣ ಮಾಡಿರುವಂಥದ್ದು. 2002-2003ರಲ್ಲಿ ಈ ಒಂದು ಹೋಟೆಲನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ಹೈಟೆಕ್ ಆಗಿ ಇದು ಅಂಬರೀಶ್ ಅವ್ರಿಗೆ ಯಾವ ರೀತಿ ಇರಬೇಕು ಅದೇ ಮಾದರಿಯಲ್ಲಿ ಈ ರೂಮನ್ನು ರೆಡಿ ಮಾಡಿರುವಂಥದ್ದು. ಅಂದರೆ ಮೊದಲಿಗೆ ಗೆಸ್ಟ್ ಯಾರಾದರೂ ಬಂದರೆ, ತಮ್ಮ ಸ್ನೇಹಿತರು ಯಾರಾದರೂ ಬಂದರೆ ಅವ್ರಿಗೆ ಕುತ್ಕೊಂಡು ಮಾತನಾಡುವಂಥ ಒಂದು ವ್ಯವಸ್ಥೆ, ಒಂದು ಈಗಾಗಲೇ ಕ್ವಶನ್ಗಳನ್ನು ನೋಡ್ತಿರ್ಬೋದು. ಇಲ್ಲಿ ಅಂಬರೀಶ್ ಅವರು ಕುತ್ಕೊಂಡು ಅವರ ಸ್ನೇಹಿತರ ಜೊತೆ ಕುತ್ಕೊಂಡು ಮಾತುಕತೆಯನ್ನು ಆಡ್ತಾರೆ. ಅಂದರೆ ಸಂಪೂರ್ಣವಾಗಿ ಹೈಟೆಕ್ ಆಗಿ, ಅಂದರೆ ಅಂಬರೀಶ್ ಅವ್ರಿಗೆ ಈ ಮಾದರಿಯಲ್ಲಿ ಬೇಕು ಅನ್ನೋ ಒಂದು ಸೂಚನೆಯಲ್ಲಿ ಆಗಿರುವಂಥದ್ದು. ಈಗಾಗಲೇ ಟಿ ವಿಯನ್ನು ನೋಡ್ಬೋದು. ಅಂದರೆ ಸ್ನೇಹಿತರು ಯಾರು ಬಂದಾಗ ಅವ್ರು ಕುತ್ಕೊಂಡು ನೋಡುವಂಥ ಒಂದು ಟಿ ವಿ ಆಗಿರುವಂಥದ್ದು, ಇಲ್ಲಿ ಕುತ್ಕೊಂಡು ನೋಡುವಂಥ ಒಂದು ಇದಕ್ಕೆ ಮಾಡಿರುವಂಥದ್ದು. ಅಂದರೆ ಸಂದೇಶ್ ದಿ ಪ್ರಿನ್ಸ್